ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಎಲ್ಲ ಪ್ಲಾನ್ ಮಾಡಿರ್ತಾರೆ. ಹಾಗೆ ಅದೇ ಪ್ರಕಾರನೇ ನಚ್ಚಿ ಮನೆಗೇನೆ ಫೋನ್ ಮಾಡಿಕೊಂಡು ಸಂಗೀತ ಹತ್ರ ಸುಳ್ಳನ್ನು ಹೇಳ್ಬಿಡ್ತಾರೆ. ಅಮ್ಮ, ನಾನು ಒಂದು ಕಡೆ ಬಂದಿದ್ದೀನಿ, ಇಲ್ಲಿವಾಗ ನಾನು ಕಾರು ಹಾಳಾಗ್ಬಿಟ್ಟಿದೆ, ಸೊ ಹಾಗಾಗಿ ನನಗೆ ಮನೆಗೆ ಬರೋಕ್ಕೆ ಏನೂ ವೆಹಿಕಲ್ ಸಿಗ್ತಾ ಇಲ್ಲ, ನೀವು ಅಶ್ವಿನಿನ ನನ್ನನ್ನು ಹಾಗೆ ಪಿಕ್ ಮಾಡೋಕ್ಕೆ ಕಳಿಸ್ಬೋದಾ ಅಂತ ಕೇಳಿದ ತಕ್ಷಣ, ಸರಿ ಆಯ್ತಪ್ಪ, ನೀನು ಅಲ್ಲೇನೆ ಇರು, ನಾನು ನಮ್ಮ ಮನಸ್ವಿನಿನ ಆದಷ್ಟು ಬೇಗನೆ ಅಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಸಂಗೀತ ಫೋನನ್ನು ಕಟ್ ಮಾಡ್ತಾರೆ. ಅದಾದ ನಂತರ ಹಾಗೆ ಮನಸ್ವಿನಿ ಹೋಗ್ಬಿಟ್ಟು ಬೇಗ ನಮ್ಮ ನಚ್ಚಿನ ಕರ್ಕೊಂಡು ಬಾರಮ್ಮ ಅಂತ ಹೇಳಿದ ತಕ್ಷಣ, ಸರಿ ಅತ್ತೆ ಅಂತ ಹೇಳ್ಕೊಂಡು ಅಲ್ಲಿಂದ ಮನಸ್ವಿನಿನೂ ಕೂಡ ಹೊರಟ್ಬಿಡ್ತಾಳೆ. ಇನ್ನೂ ಒಂದು ಕಡೆ, ಬ್ರೋ ನೀನು ಹೇಳ್ದಾಗೇನೆ ನಾನಿವಾಗ ಅಮ್ಮನ ಹತ್ರ ಮಾತಾಡಿ ಅವಳನ್ನ ಬರಕ್ಕೆ ಹೇಳಿದ್ದೀನಿ, ಅಲ್ಲಿವಾಗ ಅವಳನ್ನು ಕೂಡ ಮನೆಯಿಂದ ಹೊರಟಿದ್ದಾಳೆ, ಸೊ ನನ್ನಿವಾಗ ನೆಕ್ಸ್ಟ್ ಪ್ಲಾನ್ ಏನು ಬ್ರೋ ಅಂತ ಈ ಕಡೆ ಹಾಗೆ ನಚ್ಚಿ ಕೇಳ್ತಿರ್ಬೇಕಾದ್ರೆ, ಸಿಂಪಲ್, ನಾನಿವಾಗ ಏನು ಹೇಳ್ತೀನೋ ನೀನು ಅದ್ರ ಪ್ರಕಾರನೇ ಮಾಡಬೇಕು ನೋಡು, ಈ ಥರ ಮಾಡದಿದ್ರೆ ಈ ಸಲ ಮಾತ್ರ ಆ ಫ್ರಾಡ್ ಅಶ್ವಿನಿ ಇದ್ದಾಳಲ್ವಾ, ಅವಳು ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಕಡೆ ಅಜಿತ್ ತನ್ನ ಎಲ್ಲ ಪ್ಲಾನನ್ನು ಕೂಡ ನಚ್ಚಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ, ಎಸ್ ಬ್ರೋ, ನೋಡು ಪ್ಲಾನಲ್ಲಿ ಯಾವುದೇ ಕಾರಣಕ್ಕೂ ಏನನ್ನು ಕೂಡ ಹೆಚ್ಚು ಕಮ್ಮಿ ಆಗದೆ ಇರೋ ಥರ ಈ ಸರಿ ನಾನು ಜವಾಬ್ದಾರಿಯಿಂದ ಅವಳು ಫ್ರಾಡು ಹೌದು ಅಲ್ವೋ ಅನ್ನೋದನ್ನ ನಾನು ಪತ್ತೆ ಮಾಡ್ತೀನಿ ಬ್ರೋ, ಇದ್ರ ಬಗ್ಗೆ ನೀನೇನನ್ನು ಕೂಡ ಟೆನ್ಷನ್ ಮಾಡ್ಕೋಬೇಡ, ಸರಿ ನಾನಿನ್ನ ಹೊರಡ್ತೀನಿ, ಅವಳು ಅಲ್ಲಿಗೆ ಬರೋದ್ರೊಳಗೆ ನಾನು ಅಲ್ಲಿಗೆ ರೀಚ್ ಆಗಬೇಕಲ್ವಾ, ಸರಿ ಆಯಿತು ನಾನಿನ್ನ ಬರ್ತೀನಿ ಅಂತ ಹೇಳಿಬಿಟ್ಟು ನಚ್ಚಿ ಹಾಗೆ ಸ್ಟೇಷನ್ನಿಂದ ಹೊರಟ್ಬಿಡ್ತಾನೆ. ಇನ್ನೂ ಒಂದು ಕಡೆ ಅಜಿತ್ ಮಾತ್ರ ತುಂಬಾ ಕೋಪ ಮಾಡಿಕೊಂಡು ಹಾಗೆ ಭೂಮಿ ಹತ್ರ ಹೇಳ್ತಾ ಇರ್ತಾನೆ, ಆ ಫ್ರಾಡ್ ಅಶ್ವಿನಿ ಮನಸ್ವಿನಿ ಅಂತ ಹೇಳ್ಕೊಂಡು, ಅದು ಎಸ್ಪೆಷಲಿ ಮಾವನ ಮಗಳು ಅಂತಲೇ ಹೇಳ್ಕೊಂಡು ಆ ಮನೆಗೇ ಬಂದಿದ್ದಾಳಲ್ವಾ, ಬಿಡಲ್ಲ, ಯಾವುದೇ ಕಾರಣಕ್ಕೂ ಈ ಸರಿ ಮಾತ್ರ ಅವಳು ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ನಾವು ಪ್ಲ್ಯಾನ್ ಮಾಡಿರೋದ್ರಲ್ಲಿ ಅವಳು ಸಿಕ್ಕಾಕೊಳ್ಳೇಬೇಕು, ಅವಳು ನಿಜ ಬಣ್ಣ ಏನು ಅಂತ ಗೊತ್ತಾಗಲೇಬೇಕು, ನನಗೆ ಗೊತ್ತಿರೋ ಪ್ರಕಾರ ಅವಳು 100% ಅಲ್ಲ 200% ಆ ರಾಣ ಮಗಳು ಅಂತ ನನಗೆ ಚೆನ್ನಾಗಿಯೇ ಗೊತ್ತು, ಆ ರಾಣನ್ನ ಹೇಗೆ ಒದ್ದು ನಾನು ಜೈಲಿಗೆ ಹಾಕಿದ್ದೀನೋ ಅದೇ ಥರ ಇವಳು ಫ್ರಾಡನ್ನು ಕೂಡ ನಾನು ಆದಷ್ಟು ಬೇಗನೆ ಕನ್ಫರ್ಮ್ ಮಾಡಿಬಿಟ್ಟು ಮನೆಯವ್ರ ಮುಂದೆನೇ, ಎಸ್ಪೆಷಲಿ ಹಾಗೆ ಶ್ರವಣ್ ಮಾವನ ಮುಂದೆನೇ ಇವಳು ಮುಖವಾಡ ಕಳಿಸ್ಬಿಟ್ಟು ಇವಳನ್ನು ಕೂಡ ಅದೇ ಸೆಲ್ಲಿಗೆ ನಾನು ಹಾಕಿಲ್ಲ ಅಂತಂದರೆ ನನ್ನ ಹೆಸರು ಅಜಿತ್ ರಾಮ್ ನಾರಾಯಣೇ ಅಲ್ಲ ಅಂತ ಈ ಕಡೆ ಅಜಿತ್ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ. ಇನ್ನು ಒಂದು ಕಡೆ ನಚ್ಚಿ ಮಾತ್ರ ಹಾಸ್ಪಿಟ್ಲಿಗೆ ಬಂದ್ಕೊಂಡು ಈ ಕಡೆ ಬ್ಲಡ್ ಡೊನೇಷನ್ ಥರ ಒಂದು ಕ್ಯಾಂಪನ್ನು ರೆಡಿ ಮಾಡಿಬಿಟ್ಟು ಎಲ್ಲ ಸೆಟಪ್ಪನ್ನು ಕೂಡ ಮಾಡಿಬಿಟ್ಟು, ಬ್ರೋ ನೀನು ಹೇಳಿರೋ ಹಾಗೆಯೇ ನಾನು ಬ್ಲಡ್ ಕ್ಯಾಂಪಿನ ಎಲ್ಲ ಸೆಟಪ್ ಕೂಡ ಮಾಡಿಟ್ಟಿದ್ದೀನಿ, ನೀನೇನೂ ಕೂಡ ವರಿ ಮಾಡ್ಕೋಬೇಡ ಬ್ರೋ, ಈ ಸರಿ ಮಾತ್ರ ನಮ್ಮ ಪ್ಲ್ಯಾನು ಫೇಲ್ ಆಗುವ ಚಾನ್ಸೇ ಇಲ್ಲ ಅಂತ ಈ ಕಡೆ ಹಾಗೆ ನಚ್ಚಿ ಅಜಿತ್ಗೆ ಫೋನ್ ಮಾಡಿ ಹೇಳ್ತಿರ್ಬೇಕಾದ್ರೆ, ಹುಷಾರಾಗಿರು, ಆದರೆ ನೀನು ಅಂದ್ಕೊಂಡಿರುವಷ್ಟು ಈಸಿಯಾಗಿ ಅವಳನ್ನು ತಗೋಬೇಡ, ಯಾಕಂತಂದರೆ ಒಂದು ಚಿಕ್ಕ ಅನುಮಾನನೇ ಬಂದಿದ್ದಿದ್ರೆ ಸಾಕು, ಅವಳು ಆದಷ್ಟು ಬೇಗನೆ ತನ್ನ ಪ್ಲ್ಯಾನನ್ನೇ ಹಾಗೆ ಟಕ್ ಅಂತ ಬದಲಾಯಿಸ್ಕೊಂಡು ಬಿಡ್ತಾಳೆ, ಯಾಕಂತಂದರೆ ಈ ಎಕ್ಸ್ಪೀರಿಯನ್ಸ್ ನನಗೆ ಸುಮಾರಷ್ಟು ಸರಿಯಾಗಿದೆ, ಸೊ ಆದರೆ ಈ ಸರಿ ಮಾತ್ರ ಯಾವುದೇ ಕಾರಣಕ್ಕೂ ಅವಳು ನಮ್ಮ ಕೈಯಿಂದ ಮಿಸ್ ಆಗಲೇಬಾರ್ದು ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ, ಡೋಂಟ್ ವರಿ ಬ್ರೋ, ನಾನೇನು ಅಂತ ನಿನಗೇನೆ ಗೊತ್ತಾಗುತ್ತೆ, ಹೇಗೆ ನಾನು ಅವಳನ್ನು ಯಾಮಾರಿಸ್ಬಿಟ್ಟು ಅವಳು ಬ್ಲಡ್ ಸ್ಯಾಂಪಲನ್ನು ತೊಗೊತೀನಂತ ನೀನೇ ನೋಡ್ತಾ ಇರು ಬ್ರೋ ಅಂತ ಈ ಕಡೆ ನಚ್ಚಿ ಹೇಳಿಬಿಟ್ಟು ಫೋನನ್ನು ಕಟ್ ಮಾಡ್ತಾನೆ. ಅದಾದ ನಂತರ ಹಾಗೆ ಮನಸ್ವಿನಿ ಅವಳನ್ನು ಕೂಡ ಹಾಗೆ ನಚ್ಚಿಗೆನೆ ಕಾಲ್ ಮಾಡಿಬಿಟ್ಟು, ಹಲೇ ನಚಿಕೇತ್ ಅವರೇ, ನಾನು ಸಿಟಿ ಹಾಸ್ಪಿಟಲ್ ಇದೆಯಲ್ವಾ, ನೀವು ಬರೋಕ್ಕೆ ಹೇಳಿದ್ದೀರಲ್ವಾ, ನಾನು ಅದೇ ಹಾಸ್ಪಿಟ್ಲ್ ಮುಂದ್ಗಡೆನೇ ಬಂದಿದ್ದೀನಿ, ಸೊ ನೀವೇನಾದ್ರೂ ಹೊರಗಡೆ ಬಂದಿದ್ದಿದ್ರೆ ನಿಮ್ಮ ಕೆಲಸ ಮುಗಿದಿದ್ರೆ ನಾವಿನ್ನು ಮನೆಗೆ ಹೊರಡ್ಬೋದು, ಬರ್ತೀರಾ, ಇಲ್ಲೇ ವೆಯ್ಟ್ ಮಾಡಲಾ ಅಂತ ಈ ಕಡೆ ಹಾಗೆ ಅಶ್ವಿನಿ ಕೇಳ್ತಿರ್ಬೇಕಾದ್ರೆ, ನೋಡಿ ನನ್ನ ಕಡೆಯಿಂದ ನಿಮ್ಗೊಂದು ಸರ್ಪ್ರೈಸ್ ಇದೆ, ಸ್ವಲ್ಪ ನೀವು ಹಾಸ್ಪಿಟ್ಲ್ ಒಳಗಡೆ ಬರೋಕ್ಕಾಗುತ್ತಾ ಅಂತ ಹೇಳಿಬಿಟ್ಟು ನಚ್ಚಿ ಫೋನನ್ನು ಇಟ್ಟಿದ ತಕ್ಷಣ ಈ ಕಡೆ ಅಶ್ವಿನಿ ಮಾತ್ರ, ಏನು ಹಾಸ್ಪಿಟ್ಲ್ ಒಳಗಡೆ ನನಗೆ ಸರ್ಪ್ರೈಸಾ, ಇವನು ಯಾಕೆ ನನ್ನನ್ನು ಹಾಸ್ಪಿಟ್ಲ್ ಒಳಗಡೆ ಬರೋಕ್ಕೆ ಹೇಳಿದ್ದಾನೆ, ಸರಿ ಏನಿರ್ಬೋದೋ ಏನೋ, ಅದನ್ನು ಒಳಗಡೆ ಹೋಗಿದ್ರೆ ನೋಡಿದರೆ ತಾನೇ ಗೊತ್ತಾಗೋದು ಅಂತ ಹೇಳ್ಕೊಂಡು ಈ ಕಡೆ ಅಶ್ವಿನಿ ಹಾಸ್ಪಿಟ್ಲ್ ಒಳಗಡೆ ಬಂದಿದ ತಕ್ಷಣ ಅಲ್ಲಿ ಹಾಕಿರುವ ಸೆಟಪ್ಪನ್ನು ನೋಡಿಕೊಂಡು ತುಂಬಾ ಶಾಕ್ ಆಗಿಬಿಡ್ತಾಳೆ. ಅಲ್ಲ ಏನಿದು ಅಂತ ಈ ಕಡೆ ಹಾಗೆ ಅಶ್ವಿನಿ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಮನಸ್ವಿನಿ, ಇವತ್ತು ನಮ್ಮ ಹಾಸ್ಪಿಟ್ಲಿನಲ್ಲಿ ರಕ್ತದಾನ ಮಹಾದಾನ ಅಲ್ವಾ, ಹಾಗಾಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗ್ತಾ ಇತ್ತು, ಸೊ ನಾನು ಕೂಡ ಬ್ಲಡ್ಡನ್ನು ಡೊನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೇಗಿದ್ರೂ ಕೂಡ ನೀವು ಕೂಡ ಬಂದಿದ್ದೀರಲ್ವಾ, ರಕ್ತದಾನ ಮಹಾದಾನ ಅಂತ ನಮ್ಗೆಲ್ರಿಗೂ ಕೂಡ ಚೆನ್ನಾಗಿನೇ ಗೊತ್ತಿತ್ತಲ್ವಾ, ನಾವು ಈ ರಕ್ತ ಕೊಡೋದ್ರಿಂದ ಇನ್ನು ಯಾರಿಗೂ ಕೂಡ ನೀಡೆಡ್ ಪೀಪಲ್ಗೆ ಹೆಲ್ಪ್ ಆಗುತ್ತಲ್ವಾ, ಸೊ ಹಾಗಾಗಿ ನಿಮ್ಮ ಕೈಯಿಂದನೂ ಕೂಡ ಈ ದಾನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಸೊ ನೀವು ರಕ್ತ ಕೊಡ್ತೀರಲ್ವಾ ನನಗೋಸ್ಕರ ಅಂತ ಈ ಕಡೆ ಹಾಗೆ ನಚ್ಚಿ ಕೇಳ್ತಿರ್ಬೇಕಾದ್ರೆ, ಆಗ ಅಶ್ವಿನಿ ಮಾತ್ರ ಅದು ಅದು ಅಂತ ಈ ಕಡೆ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ಆಫ್ಟರ್ ಆಲ್ ಒಂದು ಬಾಟಲ್ ಬ್ಲಡ್ ತಾನೇ, ಆರಾಮಾಗಿನೇ ನಮ್ಗದು ಮತ್ತೆ ರಿಕವರಿ ಆಗಿಬಿಡುತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ, ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಹಾಗೆ ಅಶ್ವಿನಿ ಮತ್ತು ನಚಿಕೇತ್ ಇಬ್ಬರನ್ನು ಕೂಡ ಟೇಬಲ್ ಮೇಲೆ ಮಲ್ಕೊಂಡು ಬಿಡ್ತಾರೆ. ಈ ಕಡೆ ಸಿಸ್ಟರ್ ಬಂದು ಇಬ್ಬರದ್ದು ಕೂಡ ಹಾಗೆ ಒಂದೊಂದು ಬಾಟಲ್ ಬ್ಲಡ್ಡನ್ನು ತೊಗೊತಾರೆ. ಸರಿ ಇವಾಗ ನಾವು ಬಂದಿರೋ ಕೆಲಸ ಆಗೋಗಿದೆ, ನಾವಿನ್ನ ಮನೆಗೆ ಹೊರಡೋಣವಾ ಅಂತ ಈ ಕಡೆ ನಚ್ಚಿ ಹೇಳಿದ ತಕ್ಷಣ, ಹಾಂ ಹೊರಡೋಣ ಅಂತ ಹೇಳಿಬಿಟ್ಟು ಇಬ್ಬರೂ ಕೂಡ ಹಾಗೆ ಕಾರಲ್ಲಿ ಬರ್ತಾ ಇದ್ರೆ, ಇನ್ನೂ ಒಂದು ಕಡೆ ನಚ್ಚಿ ಮಾತ್ರ ಹಾಗೆ ಅಜಿತ್ಗೇನೆ ಡನ್ ಅಂತ ಹೇಳಿಬಿಟ್ಟು ಒಂದು ಮೆಸೇಜನ್ನು ಕಳಿಸ್ತಾನೆ. ಇದನ್ನು ನೋಡಿಕೊಂಡು ಅಜಿತ್ ಮಾತ್ರ ತುಂಬಾ ಖುಷಿ ಆಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.